ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನೋಡಿ, ದೇಶವನ್ನ ತಲ್ಲಣಗೊಳಿಸಿದಂತ ಬೆಂಗಳೂರಿನ ಬಿಗ್ ದರೋಡೆ ಪ್ರಕರಣ ಭೇದಿಸುವಲ್ಲಿ ಬೆಂಗಳೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ. 60 ಗಂಟೆಯಲ್ಲೇ 3 ಬಂಧಿಸಿರುವಂತಹ ಗಾಕಿ ಟೀಮ್ 6 ಕೋಟಿ ಹಣವನ್ನ ವಶಪಡಿಸಿಕೊಂಡಿದೆ. ಅಷ್ಟಕ್ಕೂ ರಾಬರಿ ಗ್ಯಾಂಗ್ ಹೇಗೆ ಪ್ಲಾನ್ ಮಾಡಿತ್ತು, ಹೇಗೆ ಇವರು ಎಸ್ಕೇಪ್ ಆಗಿದ್ರು, ಬನ್ನಿ ಡೀಟೇಲ್ಸ್ ನೋಡೋಣ. ಕಂತೆ ಕಂತೆ ನೋಟು, ಕೋಟಿ ಕೋಟಿ ಹಣ. ಇಲ್ಲಿರೋದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 6 ಕೋಟಿ ಹಣ. ಬೆಂಗಳೂರಿನ ದರೋಡೆ ಪ್ರಕರಣವನ್ನ 48 ಗಂಟೆಯಲ್ಲೇ ಭೇದಿಸಿದ ಪೊಲೀಸರು 60 ಗಂಟೆಯಲ್ಲೇ ಕೋಟಿ ಕೋಟಿ ಹಣವನ್ನ ರಿಕವರಿ ಮಾಡಿದ್ದಾರೆ. ಹಲವರ ಹೆಡೆಮುರಿ ಕಟ್ಟಿದ್ದಾರೆ. ಅಷ್ಟಕ್ಕೂ ಆರೋಪಿಗಳ ರಾಬರಿ ಪ್ಲಾನ್ ಹೇಗಿತ್ತು ಅನ್ನೋದೇ ಭಯಾನಕವಾಗಿದೆ. ಎಟಿಎಂ ಹಣ ದರೋಡೆ ಕೇಸ್, 6 ಕೋಟಿ ಹಣ ವಾಪಸ್. ಕಾನ್ಸ್ಟೇಬಲ್ ಸೇರಿದಂತೆ 3 ಖದೀಮರ ಬಂಧನ. ಅವತ್ತು ಬುಧವಾರ, ಅದೇ ದಿನ ಮಧ್ಯಾಹ್ನ ಬೆಂಗಳೂರಲ್ಲಿ ಬಿಗ್ ದರೋಡೆಯಾಗಿತ್ತು. ಎಟಿಎಂಗೆ ಹಣ ಸಾಗಿಸ್ತಿರೋ ವಾಹನವನ್ನೇ ಹೈಜಾಕ್ ಮಾಡಿದವರು ಬರೋಬ್ಬರಿ 7 ಕೋಟಿ 11 ಲಕ್ಷ ಹಣದೊಂದಿಗೆ ಎಸ್ಕೇಪ್ ಆಗಿದ್ರು. ಇದೇ ಪ್ರಕರಣ ರಾಜ್ಯದ ಪೊಲೀಸರೇ ತಲೆ ತಗ್ಗಿಸುವಂತೆ ಆಗಿತ್ತು. ಪ್ರಕರಣವನ್ನ ಸವಾಲಾಗಿ ತೆಗೆದುಕೊಂಡ ಬೆಂಗಳೂರು ಪೊಲೀಸರು ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ. 7 ಕೋಟಿ 11 ಲಕ್ಷ ಹಣದ ಪೈಕಿ 6 ಕೋಟಿ 46 ಲಕ್ಷ ಹಣವನ್ನ ರಿಕವರಿ ಮಾಡಿದ್ದಾರೆ. ಬೆಂಗಳೂರು ಹೊರವಲಯದಲ್ಲಿ 5 ಕೋಟಿ 76 ಲಕ್ಷ ಹಣ ಸೀಸ್ ಮಾಡಲಾಗಿದ್ದು, ಹೈದರಾಬಾದ್ನಲ್ಲಿ 70 ಲಕ್ಷ ರಿಕವರಿಯಾಗಿರೋ ಮಾಹಿತಿ ಇದೆ. ಹೀಗೆ ಒಟ್ಟು 6 ಕೋಟಿ 46 ಲಕ್ಷ ಹಣವನ್ನ ಪೊಲೀಸರು ವಶಪಡಿಸಿಕೊಂಡಿದ್ದು, ಇನ್ನು 65 ಲಕ್ಷ ಹಣ ವಶಪಡಿಸಿಕೊಳ್ಳೋದು ಬಾಕಿ ಇದೆ. ಆರೋಪಿಗಳು 10 ದಿನ ಪೊಲೀಸರ ವಶಕ್ಕೆ. ಈ ದರೋಡೆ ಗ್ಯಾಂಗ್ನ ಮಾಸ್ಟರ್ ಮೈಂಡ್ ಗೋವಿಂದಪುರ ಠಾಣೆಯ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯ್ಕ್ ಅನ್ನೋದು ಗೊತ್ತಾಗಿದೆ. ಕಳೆದ 3 ದಿನಗಳಿಂದ ದರೋಡೆ ಗ್ಯಾಂಗ್ ಬೆನ್ನತ್ತಿ ಕಾರ್ಯಾಚರಣೆ ನಡೆಸಿದ ದಕ್ಷಿಣ ವಿಭಾಗ ಮತ್ತು ಸಿಸಿಬಿ ಪೊಲೀಸರಿಗೆ ರಾಬರಿಯಲ್ಲಿ ಒಟ್ಟು 7 ರಿಂದ 8 ಜನ ಆಪರೇಟ್ ಮಾಡಿರೋದು ಗೊತ್ತಾಗಿದೆ. ಪೇದೆ ಅಣ್ಣಪ್ಪ, ಕ್ಸೇವಿಯರ್, ಗೋಪಾಲ್ ಪ್ರಸಾದ್, ನೆಲ್ಸನ್, ನವೀನ್, ರವಿ, ರಾಕೇಶ್, ಜಿತೇಶ್ ಮತ್ತು ದಿನೇಶ್ ಇದರಲ್ಲಿ ಭಾಗಿಯಾಗಿರೋದು ಗೊತ್ತಾಗಿದೆ. ಈ ಗ್ಯಾಂಗ್ನ ಮಾಸ್ಟರ್ ಮೈಂಡ್ ಪೊಲೀಸ್ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್, ಗೋಪಿ ಮತ್ತು ಕ್ಸೇವಿಯರ್ನನ್ನ ಬಂಧಿಸಲಾಗಿದೆ. 3ರನ್ನ 2ನೇ ಎಸಿಎಂಎಂ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿದ್ದು, 10 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶಿಸಿದೆ. ಸದ್ಯಕ್ಕೆ 5 ಕೋಟಿ 76 ಲಕ್ಷ ಅಂದರೆ ಟೋಟಲ್ 5.7 ಕ್ರೋರ್ಸ್ ರಿಕವರಿ ಆಗಿದೆ. ಟೋಟಲ್ 7 ಕ್ರೋರ್ಸ್ 11 ಲಕ್ಷಲ್ಲಿ ಇನ್ನೂ ರಿಕವರಿ ಆಗಬೇಕು. ಅದರ ಬಗ್ಗೆ ನಮ್ಮ ಟೀಮ್ಸ್ ಅವರು ಬೇರೆ ಬೇರೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು 3 ತಿಂಗಳಿಂದ ಪ್ಲಾನ್, 15 ದಿನ ತಾಲೀಮು. ಈ ಬಿಗ್ ದರೋಡೆಗೆ 3 ತಿಂಗಳ ಹಿಂದೆಯೇ ಪ್ಲಾನ್ ಆಗಿತ್ತು ಅನ್ನೋದು ಗೊತ್ತಾಗಿದೆ. ಬಂಧಿತ ಆರೋಪಿಗಳಲ್ಲಿ ಗೋಪಿ ಸಿಎಂಎಸ್ ಏಜೆನ್ಸಿಯ ವೆಹಿಕಲ್ ಟ್ರಾನ್ಸ್ಪೋರ್ಟ್ ಇನ್ಚಾರ್ಜ್ ಆಗಿದ್ದ. ಕ್ಷೇವಿಯರ್ ಕೂಡ ಈ ಹಿಂದೆ ಸಿಎಂಎಸ್ನಲ್ಲಿ ಕೆಲಸ ಮಾಡಿಬಿಟ್ಟಿದ್ದ. ಇಬ್ಬರು ಸ್ನೇಹಿತರಾಗಿದ್ದು ಹೇಗಾದ್ರೂ ಮಾಡಿ ಹಣ ಮಾಡಬೇಕು ಅಂತ ಪ್ಲಾನ್ ಹಾಕಿದ್ರು. ಅದಕ್ಕಾಗಿ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ನ ನೆರವು ಕೇಳಿದ್ರು. ಆತನ ಪ್ಲಾನ್ನಿಂದ ದರೋಡೆಗೆ ಸಂಚು ರೂಪಿಸಿದ್ರು. ಇದಕ್ಕಾಗಿ 3 ತಿಂಗಳಿನಿಂದ ಸ್ಕೆಚ್ ಹಾಕಿದ್ದ ಆಸಾಮಿಗಳು ಆಗಾಗ ಬ್ಯಾಂಕ್ಗೆ ಹೋಗಿ ಎಟಿಎಂ ವಾಹನ ಬಂದು ಹೋಗುವ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಸಿಸಿಟಿವಿಗಳಿಲ್ಲದ ಮಾರ್ಗವನ್ನ ಪರಿಶೀಲಿಸಿದ್ದಾರೆ. ಆರೋಪಿಯವರ ಕಡೆಯಿಂದ ಇಲ್ಲಿವರೆಗೆ ಮಾಹಿತಿ ಏನು ಸಿಕ್ಕಿದೆ ಅಂದರೆ 3 ತಿಂಗಳಿಂದ ಅವರು ಪ್ಲಾನಿಂಗ್ ಮಾಡಿದ್ರು. ಅವರು ವಿಕಾಸ್ ಜೊತೆ ಪ್ರಜ್ವಲ್, ಟಿವಿ9 ಬೆಂಗಳೂರು.